ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಪೂರ್ವ ಆಷಾಢ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲ ನಕ್ಷತ್ರಗಳ ಇರುವ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಜನ್ಮ ತಾರೆಯಾಗಿ ಪೂರ್ವಾಷಾಢ, ಭರಣಿ, ಪೂರ್ವ ಫಾಲ್ಗುಣಿ ಇವು ಜನ್ಮ ತಾರೆಯಾಗಿ ಬರುತ್ತವೆ. ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೋ ಅದು ಮಿಶ್ರ ಫಲವಾಗಿರುತ್ತದೆ. ಸಂಪತ್ತಾರೆಯಾಗಿ ಉತ್ತರಾಷಾಢ, ಕೃತಿಕ, ಉತ್ತರ ಫಾಲ್ಗುಣಿ ಈ ಮೂರು ನಕ್ಷತ್ರಗಳು ಎರಡನೆಯ ತಾರೆಯಾಗಿ ಸಂಪತ್ತಾರೆಯಾಗಿ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಉತ್ತಮವಾಗಿರುತ್ತದೆ. ಮೂರನೆಯ ತಾರೆಯಾಗಿ ಶ್ರವಣ, ರೋಹಿಣಿ, ಹಸ್ತ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಕ್ಷೇಮತಾರೆಯಾಗಿ ನಾಲ್ಕನೆಯ ತಾರೆಯಾಗಿ ಧನಿಷ್ಠ, ಮೃಗಶಿರ, ಚಿತ್ತ ಇದು ಕ್ಷೇಮತಾರೆಯಾಗಿ ತುಂಬ ಉತ್ತಮವಾಗಿರುತ್ತದೆ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಐದನೆಯ ತಾರೆಯಾಗಿ ಪ್ರತ್ಯಂಗರು ತಾರೆಯಾಗಿ ಶತಭಿಷ, ಆರಿದ್ರ, ಸ್ವಾತಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಸಾಧನೆಯ ತಾರೆಯಾಗಿ ಆರನೆಯ ತಾರೆಯಾಗಿ ಪೂರ್ವಭಾದ್ರ, ಪುನರ್ವಸು, ವಿಶಾಖ ಈ ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ಕೆಲಸದಲ್ಲಿ ನೀವು ಸಾಧನೆ ಮಾಡುವವರು ಆಗುತ್ತೀರಿ. ವದತಾರೆಯಾಗಿ ಏಳನೆಯ ತಾರೆಯಾಗಿ ಉತ್ತರ ಭಾದ್ರ, ಪುಷ್ಯ, ಅನುರಾಧ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮಿತ್ರ ತಾರೆಯಾಗಿ ಎಂಟನೆಯ ತಾರೆಯಾಗಿ ರೇವತಿ, ಆಶ್ಲೇಷ, ಜ್ಯೇಷ್ಠ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಪರಮ ಮಿತ್ರ ತಾರೆಯಾಗಿ ಅಶ್ವಿನಿ, ಮಖ, ಮೂಲ ಇದು ಒಂಬತ್ತನೆಯ ತಾರೆಯಾಗಿ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ತುಂಬ ಉತ್ತಮವಾಗಿರುತ್ತದೆ. ಒಟ್ಟು ಮನುಷ್ಯನ ಆಯುಷ್ಯು 120 ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ. ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು 120 ಮನುಷ್ಯನ ಆಯುಷ್ಯನಲ್ಲಿ 9 ದಶೆಗಳಾಗಿ ಬರುತ್ತವೆ. ನೋಡಿ, ನಿಮ್ಮ ತಾರಾಬಲ ಇರುವ ದಿವಸ ಹೊಸ ವ್ಯಾಪಾರ, ಉದ್ಯೋಗ ಮಾಡುವುದು, ಪದವಿ ಪ್ರಮಾಣ ಸ್ವೀಕರಿಸುವುದು, ಭೂಮಿಯನ್ನು ಖರೀದಿಸುವುದು, ಸ್ವಂತ ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು, ಬಾಡಿಗೆ ಮನೆಯಿಂದ ಖಾಲಿ ಮಾಡಿ ಮತ್ತೊಂದು ಬಾಡಿಗೆಯ ಮನೆಗೆ ಹೋಗಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು, ಯಾವುದೇ ಮುಖ್ಯವಾದ ಕಾಗದ ಪತ್ರ ಮಾಡಿಸಿಕೊಳ್ಳಲು, ವಿದ್ಯೆ ಪ್ರಾರಂಭಿಸಲು, ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು. ಹುಡುಗ ಅಂದರೆ ನಿಮ್ಮ ಮಗನ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವ ದಿವಸ ಹುಡುಗನ ನಕ್ಷತ್ರದ ತಾರಾಬಲ ಇರಬೇಕು. ಹುಡುಗಿಯ ನೋಡುವ ದಿವಸ ಹುಡುಗನ ನಕ್ಷತ್ರದ ತಾರಾಬಲ ಇರಬೇಕು. ತಾರಾಬಲ ಇರುವುದು ಮುಖ್ಯವಾಗಿರುತ್ತದೆ. ಹಾಗೆಯೇ ಹುಡುಗಿಯ ಮನೆಯವರು, ಹುಡುಗಿಯ ತಂದೆ ತಾಯಿಗಳು ತಮ್ಮ ಮಗಳ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹುಡುಗನ ಮನೆಯವರಿಗೆ ಹುಡುಗಿಯ ತಂದೆ ತಾಯಿಗಳು ತಿಳಿಸಬೇಕು. ಇದರಿಂದ ತುಂಬ ಉತ್ತಮವಾದ ಫಲ ಬರುತ್ತದೆ, ಶುಭ ಫಲ ಸಿಗುತ್ತದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.